ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಷಿ. ಬಂಧುಗಳೇ, ಇವತ್ತು ಏನಪ್ಪ ಅಂದರೆ ಸರಿಗಮಪ ರಾಜಣ್ಣ 72 ವರ್ಷದ ಯುವಕ. ಎಲ್ಲರ ಬಾಯಲ್ಲೂ ಅವ್ರದ್ದೇ ಸುದ್ದಿ. ನೀವು ಈಗಾಗಲೇ ಏನಾದರೂ ಜಿ ಟಿ ವಿನಲ್ಲಿ ಬರುವಂಥ ಸರಿಗಮಪ ಏನು ಒಂದು ಈಗ ಸೀಸನ್ನು ನಡೀತಾ ಇದೆ, ಒಂದು ಅದ್ಭುತವಾದಂಥ ವೇದಿಕೆ, ಅದ್ಭುತವಾದಂಥ ಕಾರ್ಯಕ್ರಮ. ಅದರಲ್ಲಿ ರಾಜಣ್ಣ ಅಂತ ಏನಿದ್ದಾರೆ ಅವರು ನಮಗೆ ತುಂಬ ಪರಿಚಿತರು, ಆತ್ಮೀಯರು ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ನಮ್ಮ ಅಂಗಡಿ ಹತ್ರ ಕೂಡ ಅವರು ಕಾಮಾಕ್ಷಿ ಪಾಳ್ಯದಲ್ಲಿ ವಿದ್ಯಾಪ್ರಪಂಚ ಬುಕ್ ಹೌಸ್ ಅಂತ ಏನು ನಮ್ಮ ಶಾಪ್ ಇದೆ, ಅಲ್ಲಿ ಒಂದು ತಿಂಗಳಿಗೊಂದು ಸಲ ಆದರೂ ಬರ್ತಾರೆ, 1 ಅವರು ಕಾಲ ಕಳೆದು ಹೋಗ್ತಾರೆ. ಅದು ಬಹಳ ತುಂಬ ಖುಷಿಯ ವಿಚಾರ ನನಗೆ. ಅವ್ರನ್ನ ಯುವಕ ಅಂತ ಏಕೆ ಹೇಳಿದೆ ಅಂದರೆ, ನೋಡಿ, ನಮ್ಗೆ ಈ ವಯಸ್ಸಿಗೆ ಆಗ್ಲೇ ಅದು ನೋವು ಇದು ನೋವು ಅಂತೀವಿ. ಅವರು 72 ವರ್ಷ, 72 ವರ್ಷದಲ್ಲಿ ತನ್ನ ಅಡುಗೆನ ತಾನೇ ಮಾಡ್ಕೊಳ್ತಾರೆ, ತನ್ನ ಬಟ್ಟೆನ ತಾನೇ ಹೊಲ್ಕೊಳ್ತಾರೆ, ಮತ್ತು ತನ್ನ ಮನೇನ ತಾವೇ ಕ್ಲೀನ್ ಮಾಡಿಕೊಂಡು, ವಾಕ್ ಮಾಡಿಕೊಂಡು, ನಡೆದಾಡಿಕೊಂಡು ನಮ್ಮ ಶಾಪ್ ಹತ್ರನೂ ಬರ್ತಾರೆ. ಮತ್ತು ಎಲ್ಲ ಕಾರ್ಯಕ್ರಮಗಳೆಲ್ಲರೂ ಇದ್ದರೆ ಹೋಗ್ತಾರೆ, BMTC ಬಸ್ ಹತ್ತಾರೆ. ಅಂದರೆ ನಿಜವಾಗ್ಲೂ ಒಂದು ಖುಷಿ ಪಡೋವಂಥ ವಿಚಾರ. ಏಕೆಂದರೆ ಇವತ್ತಿನ ದಿನಗಳಲ್ಲಿ ನೀವು ನೋಡಿರ್ಬೋದು, 72 ವರ್ಷ ಅಂದರೆ ಆಲ್ಮೋಸ್ಟ್ ಅದು ನಮಗೀಗ 60 ಬೋನಸ್ ಅಂತ ಹೇಳ್ಬೋದು. ಅಂಥ ಪರಿಸ್ಥಿತಿನಲ್ಲಿದ್ದೀವಿ. ಯಾಕೆಂದರೆ ಅವ್ರದ್ದು ಇನ್ನೊಂದು ಪ್ರಾಣಾಯಾಮ ಮಾಡ್ತಾರೆ, ಹೇಳಿದ್ದಾರೆ, ವ್ಯಾಯಾಮ ಮಾಡ್ತಾರೆ. ಜೊತೆಗೆ ಯಾರೂ ಅನ್ಯತಾ ಭಾವಿಸ್ತಿಲ್ಲ. ಅಂದರೆ ಮದುವೆ ಆಗಿಲ್ಲ ಅನ್ನೋದು ಒಂದು ರೀತಿಯಲ್ಲಿ ಇರ್ಬೋದೇನೋ. ಯಾಕೆಂದರೆ ಮದುವೆ ಆಗಿದ್ದಿದ್ರೆ ಹೆಂಡ್ತಿ ಟಾರ್ಚರ್ಗೆ BP ಬಂದು ಪಾಪ ಈ ವಯಸ್ಸಿಗೆ ಏನೇನು ಆಗ್ತಾಯಿದ್ರು. ಇರಲಿ, ಅದು ಒಂದು ತಮಾಷೆ ವಿಷಯ. ನಿಜವಾಗ್ಲೂ ಒಳ್ಳೆ ಗಾಯಕರು. ಈ ಒಂದು ವಯಸ್ಸಿನಲ್ಲಿ ಅಷ್ಟೊಂದು ಅದ್ಭುತವಾದಂಥ ಕಂಠವನ್ನು ಇಟ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಪಡೋಂಥ ವಿಚಾರ. ನಾನು ಮಾಡಿದ ವಿಷಯ ಏನಪ್ಪ ಅಂದರೆ, ಅವರೆಷ್ಟು ಸ್ವಾಭಿಮಾನಿ ಅನ್ನೋದಕ್ಕೆ ಇವತ್ತು ಸುಮಾರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಈ ಥರ ಒಂದು ಇದರಲ್ಲಿ ಸುಮಾರು ಜನ ಅಭಿಮಾನಿಗಳು ಪಾಪ. ಏಕೆಂದರೆ ಈಗ ಸಮಾಜದಲ್ಲಿ ಎಷ್ಟು ಜನ ಕೆಟ್ಟವರು ಇದ್ದಾರೋ ಅದಕ್ಕಿಂತ ಸ್ವಲ್ಪ ಮೇಲ್ಪಟ್ಟು ಒಳ್ಳೆ ಜನ ಇದ್ದಾರೆ. ಅವ್ರ ಫೋನ್ಪೇ ನಂಬರ್ ಇದ್ದರೆ ಕೊಡಿ, ಅಕೌಂಟ್ ನಂಬರ್ ಇದ್ದರೆ ಕೊಡಿ, ನಾವು ಅವ್ರಿಗೆ ಅಮೌಂಟ್ ಹಾಕ್ತೀವಿ, ಹಾಗೆ ಹೀಗೆ ಅಂತ ಸುಮಾರು ಕಾಮೆಂಟ್ ಮಾಡ್ತಾರೆ. ಬಂಧುಗಳೇ, ಅವರೆಷ್ಟು ಸ್ವಾಭಿಮಾನಿ ಅಂದರೆ ನನಗೆ ಹತ್ತಿರದಿಂದ ಚೆನ್ನಾಗಿ ಪರಿಚಯ. ಈಗ ಮೊನ್ನೆ ರೀಸೆಂಟಾಗಿ ಬಂದಿದ್ದರು. ಅವ್ರಿಗೆ ತುಂಬ ಒಂದು ಹಳೇ ಕೊಲೀಗ್ ಅಂತ ಹೇಳ್ಬೋದು, ಜೊತೆಲಿ ಕೆಲಸ ಮಾಡ್ತಾಯಿದ್ರಂತೆ. ಅವ್ರದ್ದು ಒಂದು ಇಂಡಿಯಾದಲ್ಲಿ ಒಂದು 35 ಬ್ರ್ಯಾಂಚ್ ಸ್ವೀಟ್ ಹೌಸ್ ಇದೆಯಂತೆ. ಅವರು ಫೋನ್ ಮಾಡಿ ಕರೆದಿದ್ದಾರೆ, ಬನ್ನಿ ರಾಜಣ್ಣ ಅವರೇ ಮಾತಾಡಬೇಕು ಅಂತ ಹೇಳಿ. ಇವರು ಏನಕ್ಕೆ ಅಂತ ಕೇಳಿದ್ದಾರೆ. ಇಲ್ಲ, ಅವ್ರು ಎಷ್ಟು ಕೇಳಿದ್ರೂ ಹೇಳಿಲ್ಲ, ಹಿಂಗೆ ಸ್ವಲ್ಪ ಎಷ್ಟಾಗುತ್ತೆ ಅಂದರೆ ಒಂದು 30,000 ಒಂದು 50,000 ಈ ಥರ ಹೆಲ್ಪ್ ಮಾಡೋ ರೀತಿಯಲ್ಲಿ ಕರೆದಿದ್ದಾರೆ. ಇವರು ಒಂದೇ ಮಾತು ಹೇಳಿರೋದು, ಸರ್ ತಪ್ಪು ಬೇಜಾರು ಮಾಡ್ಕೋಬೇಡಿ, ಅಹಂಕಾರ ಅಂದ್ಕೋಬೇಡಿ, ನನಗೆ ಈಗ ಸದ್ಯಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ, ಅಂಥ ಒಂದು ಸಮಸ್ಯೆಯನ್ನು ಕೊಟ್ಟಿಲ್ಲ ದೇವರು, ನನಗೆ ಅಂಥ ಒಂದು ಪರಿಸ್ಥಿತಿ ಬಂದರೆ ಖಂಡಿತ ನಾನು ಬಂದು ಕೇಳ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ಏನು ವಿಷಯ ಅಂತ ಅಂದರೆ, ಸ್ನೇಹಿತರೆ ನೋಡಿ, ನಮಗೆಲ್ಲ ಮನುಷ್ಯನಿಗೆ ಆಸೆ ಜಾಸ್ತಿ, ದುರಾಸೆ ಜಾಸ್ತಿ. ಇಡೀ ಬೆಂಗಳೂರು ಬರ್ಕೊಟ್ರೆ ಮೈಸೂರನ್ನ ಬರ್ಕೊಟ್ಟಿದ್ರೆ ಚೆನ್ನಾಗಿರೋದೇನೋ, ಮಂಗಳೂರು ಬರ್ಕೊಟ್ಟಿದ್ರು ಚೆನ್ನಾಗಿರೋದೇನೋ ಅನ್ನೋ ಒಂದು ಆಸೆ ಇದೆ. ಅವರು ಆ ಒಂದು ಈಗ ಅಮೌಂಟು 30,000 50,000 ಕೊಡ್ತೀನಿ ಅಂದ್ರೂ ಬೇಡ ಸರ್ ನನಗೀಗ ಅಂಥ ಪರಿಸ್ಥಿತಿ. ಯಾಕೆಂದರೆ ಅವ್ರಿಗಿರೋ ಪರಿಸ್ಥಿತಿ ಬೇಕು, ಅನಿವಾರ್ಯ. ಅಂದರೆ ಅಷ್ಟು ಸ್ವಾಭಿಮಾನಿ ಅವರು. ಅಷ್ಟರಲ್ಲೇ ಈಗ VP ಸರ್ ಕೇಳಿದ್ರು, ಜಿ ಟಿ ವಿನಲ್ಲಿ ನೀವು ಸರಿಗಮಪ ಏನು ಬರ್ತಾಯಿತ್ತು ಅದರಲ್ಲಿ ನೋಡಿರ್ಬೋದು. 3,500 ಜೀವನಕ್ಕೆ ಸಾಕಾಗುತ್ತೆ ಅನ್ನೋದಕ್ಕೆ ಸಾಕು ಮಾಡ್ಕೊಂಡಿದ್ದೀನಿ ಅಂದರು. ನಿಜವಾಗ್ಲೂ ಅದು ನನ್ನ ಮನಸ್ಸಿನ ಆಳದಲ್ಲಿ ಬೇರೂರಿದೆ. ಯಾಕೆಂದರೆ ನಾನು ಹತ್ರದಿಂದ ಬಲ್ಲೆ, ಆದರೂ ಅವ್ರ ಮಾತುಗಳಿಗೆ ಅಷ್ಟೊಂದು ಅವಾಗ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಇವಾಗ ಅದು ಟಿ ವಿನಲ್ಲಿ ಬಂದು ಎಲ್ಲೋ ನಿಂತು ಮಾತಾಡೋದು ನಿಜವಾಗ್ಲೂ ಎಷ್ಟು ಪರಿಣಾಮ ಬೀರ್ತು ಅಂದರೆ, ಹೌದಲ್ವಾ, ನಿಜ ಅಲ್ವಾ? ನಮ್ಮ ಆಸೆಗಳಿಗೆ ಕಡಿವಾಣ ಹಾಕ್ಕೊಂಡು ನಾವು ಯಾಕೆ ಇದು ಮಾಡಬಾರ್ದು ಅಂತ ಸ್ವಾಭಿಮಾನವನ್ನು ಅವರಿಂದ ಕಲ್ತ್ಕೋಬೇಕು ಬಂಧುಗಳೇ. ನಾನು ಕೂಡ ಸುಮಾರು ಸಲ ಏನಾದರೂ ಅಮೌಂಟ್ ಬೇಕಿದ್ರೆ ಕೇಳಿ ಅಂದದಕ್ಕೆ ಅವ್ರು ಯಾವತ್ತೂ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಅವ್ರು ಮನಸ್ಸು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಏಕೆಂದರೆ ಅವರು ಅಕೌಂಟ್ ನಂಬರು ಇಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಈ ಥರ ಒಂದು ಇದರಲ್ಲಿ ಅವ್ರು ಫೋನ್ಪೇ ಅಂತೂ ಯೂಸ್ ಮಾಡಲ್ಲ ಬಿಡಿ. ಅಕೌಂಟ್ ನಂಬರ್ ಹಾಕಿದ್ರೆ ಈಗ ಸುಮ್ಮನೆ ಅಟ್ಲೀಸ್ಟ್ ಒಂದು 100 200 1,000 ಅಂದ್ರೂ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ಅವ್ರ ಅಕೌಂಟಿಗೆ ಬಂದುಬಿಡುತ್ತೆ. ಬಟ್ ಅವರು ನಿಜವಾಗ್ಲೂ ಹೆಮ್ಮೆ ಪಡೋವಂಥ ವಿಷಯ. ಅವ್ರ ಜಾಗದಲ್ಲಿ ಬೇರೆ ಯಾವುದೇ ವ್ಯಕ್ತಿ ಇದ್ದಿದ್ರು ಏನು ಈ ಅಭಿಮಾನಿಗಳನ್ನ ಒಳ್ಳೆತನವನ್ನು ಮಿಸ್ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಾಯಿದ್ರು.
ಬಟ್ ಇವರು ನೋಡಿ ನಿಜವಾಗ್ಲೂ ಯಾವುದಕ್ಕಿಲ್ಲ ಅಂದ್ರೂ ಅದಕ್ಕೆ ಅವ್ರಿಗೆ ನಾವು ಒಂದು ತುಂಬು ಹೃದಯದ ಅಭಿನಂದನೆ, ಒಂದು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಅವ್ರಿಗೆ. ನಿಜವಾಗ್ಲೂ ತುಂಬ ಒಳ್ಳೆ ಮನುಷ್ಯ, ಸ್ವಾಭಿಮಾನಿ, ಒಳ್ಳೆ ಹಾಡುಗಾರ ಕೂಡ. ದೇವರು ಅವ್ರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ ಇನ್ನೂ ಕೊಡಲಿ. ಅವ್ರಿಗೆ ನಾನು ಹೇಳೋದು ಅಷ್ಟೇ, ಅವ್ರಿಗೆ ಆರೋಗ್ಯವಂತ ಕಾಪಾಡ್ಕೊಳ್ಳಿ, ಇನ್ನೇನು ಬೇಡಿ. ಮತ್ತು ದೂರ ಇದ್ದವರೆಲ್ಲ ಹಿಂಗೆ ಈ ಸ್ವಲ್ಪ ಪಾಪ್ಯುಲರ್ ಆದಮೇಲೆ ಹತ್ರ ಬರ್ತಾರೆ, ಅವರಿಂದ ಸ್ವಲ್ಪ ಜಾಗೃತಿಯಾಗಿರಿ. ನಿಮ್ಮ ಹಣವನ್ನು ಯಾವುದೇ ರೀತಿಯಲ್ಲಿ ಇದು ಮಾಡಬೇಡಿ. ನಿಮ್ಮ ಒಂದು ಮುಂದಿನ ಜೀವನಕ್ಕೆ ಸೇಫಾಗಿ ಇಟ್ಕೊಂಡು ಅದರ ಜೀವನ ನಡೆಸಿ ಅಂತ ಹೇಳ್ತೀನಿ. ಏಕೆಂದರೆ ಆತ್ಮೀಯರಿರೋದ್ರಿಂದ ನಾನು ಅವ್ರಿಗೆ ಒಂದು ಮಾತುಗಳನ್ನ ಹೇಳ್ತಾ ಇರ್ತೀನಿ. ಅಷ್ಟೇ ಬಂಧುಗಳು, ಇನ್ನೇನಿಲ್ಲ. ಏಕೆಂದರೆ ಅವರಲ್ಲಿ ಕಲಿಯುವಂಥದ್ದು ನಮ್ಮಂಥ ನಿಮ್ಮಂಥ ಜನಗಳಿಗೆ ಸುಮಾರು ವಿಷಯಗಳಿದೆ. ಈ ಥರ ಇನ್ನೂ ಹಲವಾರು ವ್ಯಕ್ತಿಗಳು ನಮಗೆ ಕಾಣದೇ ಇರೋರು ಸುಮಾರು ಜನ ಇದ್ದಾರೆ. ಹಾಗಾಗಿ ನಾವು ಇದ್ದಷ್ಟು ದಿನ ಆರೋಗ್ಯವಾಗಿ, ನೆಮ್ಮದಿಯಿಂದ, ಸಂತೋಷದಿಂದ ಒಬ್ಬರಿಗೆ ನಮ್ಮ ಕೈಲಿ ಆದರೆ ಸಹಾಯ ಮಾಡೋಣ, ಇಲ್ಲ ಅಂದರೆ ಬೇಡಿ. ಕೇಡು, ಹೊಟ್ಟೆ ಕಿಚ್ಚಂತೂ ಇರಬಾರ್ದು, ಕೇಡು ಬಯಸಬಾರ್ದು. ಆದರೆ ಆನಂದವಾಗಿರೋಣ, ಸಂತೋಷದಿಂದ ಇರೋದ್ರಲ್ಲಿ ಜೀವನ ನಡೆಸೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಏಕೆಂದರೆ ನಾವು ಬರೀ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ದುಡ್ಡು ಅಂತ ಹೇಳಿ ನಮ್ಮ ಆರೋಗ್ಯ ನಾವೇ ಹಾಳು ಮಾಡಿಕೊಂಡು ನಮ್ಮ ಗುಂಡಿನ ನಾವೇ ತೊಡ್ಕೊಳ್ತಾ ಇದ್ದೀವಿ. ಇಷ್ಟೇ ಬಂಧುಗಳೇ ಇವತ್ತಿನ ವಿಶೇಷ, ಇನ್ನೇನಿಲ್ಲ. ನಮ್ಮ ರಾಜಣ್ಣವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಅದ್ಭುತ ಕಲಾವಿದರು, ನೀವು ನೋಡ್ತಾ ಇದ್ದೀರಿ. ಪ್ರತಿ ಭಾನುವಾರ ಬರ್ತಾರೆ, ದಯವಿಟ್ಟು ನೋಡಿ, ಹಾಡಿ. ಮತ್ತು ಯಾವುದೇ ಫೋನ್ಪೇ ಅಕೌಂಟ್ ನಂಬರ್ಗಳು ಬಂದರೆ ದಯವಿಟ್ಟು ಕೊಡಬೇಡಿ. ಮತ್ತು ಇನ್ನೊಂದು ಏನಂದರೆ, ಈಗ ದಾನಿಗಳು ಅಂತ ಹೇಳಿದ್ನಲ್ಲ ನೋಡಿ, ನಮ್ಮ ಶಾಪ್ಗೆ ಮೊನ್ನೆ ಒಬ್ಬರು ಕಸ್ಟಮರ್ ಬಂದರು. ಹೀಗೆ ನಾನು ಇನ್ನೊಬ್ಬರ ಜೊತೆಲಿ ಮಾತಾಡುವಾಗ ಅವ್ರು ಅಲ್ಲಿ ನಿಂತಿದ್ದರು. ಹಿಂಗೆ ರಾಜಣ್ಣ ಅವರು ನಮ್ಮ ಫ್ರೆಂಡು, ಆತ್ಮೀಯರು ಅಂತ ಹೇಳಿದೆ. ಅವರು ಹೌದಾ ಸರ್, ಅಯ್ಯೋ ಅವ್ರ ಅಡ್ರೆಸ್ ಇದ್ದರೆ ಕೊಡಿ ಸರ್, ಹಾಗೆ ಹೀಗೆ. ಮೊನ್ನೆ ಒಂದಿಬ್ಬರು ಯಾರೋ ಫಾರಿನ್ ರಿಟರ್ನ್ ಬಂದಿದ್ದರು, ಅವರು ಜೋರಾಗಿದ್ದಾರಂತೆ. ಕಾಮಾಕ್ಷಿಪಳ್ಳಿದಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ಬರ್ತಾಯಿದ್ದೆ, ಇಲ್ಲಿ ಕೇಳಿದ್ರು ರಾಜಣ್ಣವ್ರ ಮನೆಯಲ್ಲಿ ಹಿಂಗೆ ಸರಿಗಮಪ ಬರ್ತಾರೆ ಅಂತಂದರು. ನನಗೆ ಗೊತ್ತಿಲ್ಲ ಅಂತ ನಾವು ಹುಡ್ಕಾಡ್ದು ಸಿಗಲಿಲ್ಲ ಸರ್ ಅಂದರು. ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದರು. ಅಂದರೆ ಸುಮಾರು ಲಕ್ಷಾಂತರ ರೂಪಾಯಿ ಲೆಕ್ಕದಲ್ಲಿ ಅವ್ರಿಗೆ ಸಹಾಯ ಮಾಡೋಕ್ಕೆ ಬಂದಿದ್ದಾರೆ. ಎಂಥ ಒಳ್ಳೆ ಜನಗಳಿದ್ದಾರೆ ನೋಡಿ ಬಂಧುಗಳೇ. ಹುಡಿಕೊಂಡು ಹೋಗಿ ಒಂದು ಸಹಾಯ ಮಾಡೋರು ಇದ್ದಾರೆ, ಅದೇ ಪಾಪ ಒಬ್ಬ ಬಡವನ ಹತ್ರನೂ ಕಿತ್ಕೊಂಡು ತಿಂದು ಮೋಸ ಮಾಡೋವಂಥ ಜನಗಳು ಇದ್ದಾರೆ. ಹಾಗಾಗಿ ನಾವು ಒಳ್ಳೆಯದನ್ನು ಮಾತ್ರ ತಗೊಳ್ಳೋಣ ಅಂತ ಹೇಳ್ತೇಳಿ ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ನಾನು ಊರಿಗೆ ಬಂದಿದ್ದೀನಿ. ಹಾಗಾಗಿ ಗದ್ದೆ ಒಂದು ಥಿಯರಿ ಅಂತ ಏನು ಹೇಳ್ತಾರೆ ಅದ್ರ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾರೂ ಅನ್ಯತಾ ಭಾವಿಸ್ಬಾರ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ದೇವರು ಆಯುಷ್ಯ, ಆರೋಗ್ಯ, ಒಳ್ಳೆಯ ಗುಣ, ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.